ನಿನ್ನೆ ಸಂಜೆ ಸುರಿದಂತ ಮಳೆಯಿಂದಾಗಿ ಬೆಂಗಳೂರಿನ ಅಲ್ಲಲ್ಲಿ ಅನಾಹುತಗಳಾಗಿದ್ದಾವೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಕ್ರೆಸೆಂಟ್ ರಸ್ತೆಯಲ್ಲೂ ಕೂಡ ಮರಗಳು ಬಿದ್ದಿದ್ದಾವೆ, ಟ್ರಾಫಿಕ್ ಜಾಮ್ ಆಗಿದೆ. ಮರ ಬಿದ್ದು ಬೈಕು ಮತ್ತು ಒಂದು ಕಾರು ಸಂಪೂರ್ಣ ಜಖಮ್ಮಾಗಿದೆ. ಮರ ಬಿದ್ದ ಪರಿಣಾಮ ರಸ್ತೆಯಲ್ಲಿ ಓಡಾಡೋದಕ್ಕಾಗ್ತಿಲ್ಲ. ಇನ್ನೂ ಕೂಡ ಬಿದ್ದ ಮರವನ್ನು ತೆರವು ಮಾಡುವಂತ ಕೆಲಸ ಆಗಿಲ್ಲ. ರಸ್ತೆಯ ಬಹುತೇಕ ಜಾಗ ಬಿದ್ದ ಮರ ಆವರಿಸಿಕೊಂಡಿದೆ. ವಾಹನ ಸಂಚಾರ ಸಾಧ್ಯವಾಗದಂತ ಸ್ಥಿತಿ ಇದೆ. ಇನ್ನೂ ಕೂಡ ಮರವನ್ನ ಅಧಿಕಾರಿಗಳು ಬಿಬಿಎಂಪಿಯ ಅರಣ್ಯ ಘಟಕ ತೆರವು ಮಾಡಿಲ್ಲ. ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆ ಹಿನ್ನೆಲೆಯಲ್ಲಿ ಬೆಂಗಳೂರಿನಾದ್ಯಂತ ಸಾಕಷ್ಟು ಮರಗಳು ಬಿದ್ದಿರ್ತಕ್ಕಂಥದ್ದು. ಮರ ಬಿದ್ದ ಪರಿಣಾಮ ಸಾಕಷ್ಟು ವಾಹನಗಳೇನಿದ್ದಾವೆ ಓಡಾಟಕ್ಕೆ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ನಾವೀಗ ಕ್ರೆಸೆಂಟ್ ರಸ್ತೆಯಲ್ಲಿರ್ತಕ್ಕಂಥದ್ದು. ಕ್ರೆಸೆಂಟ್ ರಸ್ತೆಯಲ್ಲಿ ಮರ ಬಿದ್ದಿರೋದ್ರಿಂದ ಎಲ್ಲ ಕೇಬಲ್ಗಳು ಸಹ ಕಿತ್ತು ಬಿದ್ದಿರ್ತಕ್ಕಂಥದ್ದು, ಧರೆಗೆ ಉರುಳಿರ್ತಕ್ಕಂಥ ದೃಶ್ಯಗಳು ನೋಡ್ಬೋದು ನೀವು. ಇಲ್ಲಿ ಮುಖ್ಯವಾಗಿ ಏನಂದರೆ ನಿನ್ನೆ ಸಂಜೆಯಿಂದ ಸುರಿದಂಥ ಭಾರಿ ಮಳೆಯಿಂದ ಸಾಕಷ್ಟು ಅವಾಂತರವೇ ಸೃಷ್ಟಿಯಾಗ್ತಿದೆ. ಬೆಂಗಳೂರಿನಾದ್ಯಂತ ಸಹ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಕ್ರೆಸೆಂಟ್ ರಸ್ತೆಯಲ್ಲಿರ್ತಕ್ಕಂಥ ಮರ ಏಕಾಏಕಿ ಧರೆಗುರುಳಿದೆ. ಇದರ ಪರಿಣಾಮ ಸಂಪೂರ್ಣವಾಗಿ ರಸ್ತೆ ಬಂದಾಗಿರ್ತಕ್ಕಂಥದ್ದು. ಒಂದು ಟೂ ವೀಲರ್ ಏನಿದೆ, ಬೈಕ್ ಕೂಡ ಏನು ಆಕ್ಟಿವಾ ಬೈಕ್ ಕೂಡ ಜಖಮ್ಗೊಂಡಿರ್ತಕ್ಕಂಥ ದೃಶ್ಯ ಕೂಡ ನೋಡ್ಬೋದು. ಒಂದು ಕಾರ್ ಏನು ನಿಲ್ಲಿಸಿದ್ದಾರೆ, ಆ ಕಾರ್ಗೂ ಸಹ ಡ್ಯಾಮೇಜ್ ಆಗಿದೆ. ಕಾರ್ ಮೇಲೆ ಸಹ ಮರ ಬಿದ್ದು ನೀವು ಕಂಬನೂ ಸಹ ನೋಡ್ಬೋದು. ಏನು ಲೈಟ್ ಕಂಬ ಏನಿರುತ್ತೆ, ಲೈಟ್ ಕಂಬವೂ ಸಹ ಮುರಿದು ಬಿದ್ದಿರ್ತಕ್ಕಂಥದ್ದು. ಎಲೆಕ್ಟ್ರಿಕ್ ಪೋಲ್ ಏನಿದೆ, ಎಲೆಕ್ಟ್ರಿಕ್ ಪೋಲು ಈಗಾಗಲೇ ತುಂಬ ಹಳೇದಾಗಿದ್ದರಿಂದ ಮುರ್ಕೊಂಡು ಬೈಕ್ ಮೇಲೆ ಬಿದ್ದಿದೆ. ನಂತರ ಕಾರ್ ಮೇಲೆ ಬಿದ್ದಿರ್ತಕ್ಕಂಥದ್ದು. ಏನು ಪವರ್ ಏನು ವಿದ್ಯುತ್ ಕಂಬ ಏನಿದೆ, ಇದರಿಂದ ಸಾಕಷ್ಟು ಅನಾಹುತ ಆಗಿರ್ತಕ್ಕಂಥದ್ದು. ಇದುವರೆಗೂ ಸಹ ಯಾವುದೇ GBA ಅಧಿಕಾರಿಗಳು, ಅರಣ್ಯ ಸಿಬ್ಬಂದಿ ಆಗಿರ್ಬೋದು, ಬಂದು ಮರ ತೆರವು ಆಗಿರ್ಬೋದು, ಬೆಸ್ಕಾಂ ಸಿಬ್ಬಂದಿ ಆಗಿರ್ಬೋದು, ಕರೆಂಟ್ ಕಟ್ ಮಾಡಿ ಇಲ್ಲಿ ವಾಹನ ಸವಾರಿಗೆ ಅನುವು ಮಾಡಿಕೊಟ್ಟಿಲ್ಲ. GBA ಅಧಿಕಾರಿಗಳ ಏನು ನಿರ್ಲಕ್ಷ್ಯದಿಂದಲೇ ಸಹ ಮಳೆ ಬಂದಾಗ ಈ ರೀತಿ ಘಟನೆಗಳು ನಡೀತಾ ಇರ್ತಕ್ಕಂಥದ್ದು. ಆ ಒಣಗಿದ ಮರ ಆಗಿರ್ಬೋದು, ರೆಂಬೆ ಕೊಂಬೆಗಳು ರಸ್ತೆಗೆ ಬಂದಿರ್ತವೆ. ಅಂತಹ ಮರಗಳನ್ನು ಕಟಾವು ಮಾಡಬೇಕು. ಆದರೆ ಆ ಕೆಲಸ ಮಾಡೋ ಅಧಿಕಾರಿಗಳು ಮಾಡ್ತಾಯಿಲ್ಲ. ಈ ಕಂಬ ಬಿದ್ದಿದ್ದರಿಂದ ಯಾರಾದರೂ ಓಡಾಡ್ತಾ ಇದ್ದರೆ ಅವರ ಜೀವ ಹೋಗೋ ಸಾಧ್ಯತೆ ಇರ್ತಾ ಇತ್ತು. ಹೀಗಾಗಿ ಅದೃಷ್ಟವಶಾತ್ ಯಾರೂ ಸಹ ಓಡಾಡ್ತಾ ಇರಲಿಲ್ಲ. ಹೀಗಾಗಿ ಯಾರಿಗೂ ಸಹ ತೊಂದರೆ ಆಗಿಲ್ಲ. ಆದರೆ ಕರೆಂಟ್ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಇದೆ. GBA ಅಧಿಕಾರಿಗಳು ಮತ್ತು ಅರಣ್ಯ ಸಿಬ್ಬಂದಿ ಏನಿದ್ರೆ ಕೂಡಲೇ ಮರವನ್ನು ತೆರವು ಮಾಡಿ ಜನರು ಓಡಾಡೋದಕ್ಕೆ ಮತ್ತು ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಡ್ಬೇಕಿದೆ. ಭೀಕರ ಮಳೆಯಿಂದ ಅನಾಹುತಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ 2 ಬೈಕ್ಗಳು, ಕಾರು ಕೂಡ ಡ್ಯಾಮೇಜ್ ಆಗಿದೆ. ಹಿಂಗೆ ನಿರಂತರ ಮಳೆ ಆದರೆ ಇನ್ನೂ ಅನಾಹುತಗಳು ಹೆಚ್ಚಾಗೋ ಸಾಧ್ಯತೆ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗಾರ್ಜುನ್ ಜೊತೆ ಕಿರಾಣಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.